ಕೇಂದ್ರ ಸರ್ಕಾರ ಕೆಲವೊಂದು ಆಡಳಿತ ವ್ಯವಸ್ಥೆಯನ್ನು ತನ್ನ ಸ್ವಂತಿಕೆಯಾಗಿ ಬಳಸ್ತಾ ಇದೆ ಅನ್ನುವಂಥದ್ದು ಜಗಜ್ಜಾಹೀರಾಗಿದೆ. ಅದು ಈ ರಾಷ್ಟ್ರದಲ್ಲಿರ್ತಕ್ಕಂತಹ ಬೇರೆ ಬೇರೆ ತನಿಖಾ ತಂಡಗಳು, ಅದು CBI ಇರಬಹುದು, ED ಇರಬಹುದು, NIA ಇರಬಹುದು, ಇಂತಹ ತನಿಖಾ ಸಂಸ್ಥೆಗಳನ್ನು ತನ್ನ ದ್ವೇಷ ರಾಜಕೀಯದ ಅಸ್ತ್ರವಾಗಿ ಬಳಸ್ತಾ ಇರ್ತಕ್ಕಂಥದ್ದು. ಇದರ ವಿರುದ್ಧವಾಗಿ ಮಾನ್ಯ ಘನವೆತ್ತ ನ್ಯಾಯಾಲಯಗಳು ಕೂಡ ಕೆಲವೊಂದು ಪ್ರಕರಣಗಳಲ್ಲಿ ಛೀಮಾರಿ ಹಾಕಿರುವಂತಹದ್ದು ಕೂಡ ನಮಗೆ ತಿಳಿದಿರುವ ವಿಚಾರ. ಮುಂದುವರೆದುಕೊಂಡು SDPIಯನ್ನು ಕೂಡ ಸಂಘ ಪರಿವಾರ ಪೋಷಿತ ಕೇಂದ್ರ ಸರ್ಕಾರ ನಿರಂತರವಾಗಿ ದ್ವೇಷ ಮಾಡಿಕೊಂಡು ನಮ್ಮ ನಾಯಕರನ್ನು, ನಮ್ಮ ಕಾರ್ಯಕರ್ತರನ್ನು ಅಕ್ರಮವಾಗಿ ಬಂಧನ ಮಾಡಿರುವಂತಹದ್ದು. ಈಗಾಗಲೇ ಕೆಲವೊಂದು ಪ್ರಕರಣಗಳಲ್ಲಿ ನಮ್ಮ ನಾಯಕರನ್ನು ಬಂಧನ ಮಾಡಿಕೊಂಡು 3 ವರ್ಷಗಳ ಕಾಲ ಅಕ್ರಮ ಬಂಧನದಲ್ಲಿಟ್ಟಿರುವಂಥದ್ದು ಕೂಡ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಬಹುಶಃ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕಳೆದ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂರು ಕೊಲೆಗಳು ನಡೆಯುತ್ತದೆ, 3 ಕೋಮುದ್ವೇಷಿತ ಹತ್ಯೆಗಳು ನಡೆಯುತ್ತದೆ. ಅದರಲ್ಲಿ ಬಹಳ ಮುಖ್ಯವಾಗಿ ರಹಮಾನ್ ಕೋತಮಜಲ್ ಅನ್ನುವಂತಹ ಒಬ್ಬ ಯುವಕನ ಕೊಲೆ, ಅದರ ಕೆಲವು ದಿನಗಳ ಮುಂಚೆ ಒಬ್ಬ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಅನ್ನುವಂತಹ ವ್ಯಕ್ತಿಯ ಕೊಲೆ ನಡೀತದೆ. ಈ ಹತ್ಯೆ ನಡೆದಂತಹ ಸನ್ನಿವೇಶದಲ್ಲಿ, ಆ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂತಹ ಸಂಘ ಪರಿವಾರದ ನಾಯಕರುಗಳು, ಇಲ್ಲಿರ್ತಕ್ಕಂತಹ BJP ನಾಯಕರುಗಳು ಅವರ ಬಾಲಿಶತನವಾದಂತಹ ಕೆಲವೊಂದು ಹೇಳಿಕೆಗಳನ್ನು ನಾವು ಗಮನಿಸಿದ್ದೇವೆ. ಇಲ್ಲಿ ಯಾವುದೇ ವಿಚಾರಗಳು ಬಂದಾಗ ಸುಮ್ಮನೆ SDPIಯನ್ನು ಎಳೆದು ತರುವಂಥದ್ದು, ಅದೇ ರೀತಿ ಇವರು ಯಾರ ಹೆಸರುಗಳನ್ನು ಉಲ್ಲೇಖ ಮಾಡ್ತಾರೆ ಅಥವಾ ಬಾಲಿಶತನದ ಹೇಳಿಕೆಯನ್ನು ಕೊಡ್ತಾರೆ ಅದರ ಅನುಸಾರವಾಗಿ ಇಲ್ಲಿರ್ತಕ್ಕಂತಹ ತನಿಖಾ ತಂಡಗಳನ್ನು ದುರುಪಯೋಗಪಡಿಸಿಕೊಂಡು ಅವರ ಮನೆ ಮೇಲೆ ದಾಳಿ ನಡೆಸುವಂಥದ್ದು, ಅವರನ್ನು ಬಂಧನ ಮಾಡುವಂತಹದ್ದು, ಇದು ನಿರಂತರವಾಗಿ ಇಲ್ಲಿ ನಡೀತಾ ಇದೆ. ಸುಹಾಸ್ ಶೆಟ್ಟಿ ಆ ರೌಡಿ ಶೀಟರ್ನ ಕೊಲೆಯಾದ ನಂತರ ತಮಗೆಲ್ಲರಿಗೂ ಗೊತ್ತಿದೆ, ಮೇ 25ರಂದು ಬಜೆಪೆ ಚಲೋ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ವಿಶ್ವ ಹಿಂದೂ ಪರಿಷತ್ನವರು ಹಮ್ಮಿಕೊಂಡಂತಹ ಸಂದರ್ಭದಲ್ಲಿ ಒಂದು ಹಂತದಲ್ಲಿ ಬಜಪೆ ಪ್ರದೇಶ ಬಹಳ ಕೋಮು ಸೂಕ್ಷ್ಮವಾದಂತಹ ಪ್ರದೇಶ. ಈ ಮೊದಲು ಕೂಡ ಕೋಮುಗಲಭೆ ಆಗಿರ್ತಕ್ಕಂತಹದ್ದು ಆ ಘಟನೆ ನಮ್ಮ ನೆನಪಿನಲ್ಲಿದೆ. ಇದು ಮರುಕಳಿಸಬಾರದು, ಇಲ್ಲಿ ಯಾವುದೇ ಜೀವಹಾನಿ ಅಥವಾ ಸುತ್ತುಹಾನಿ ಅಥವಾ ಅಶಾಂತಿ ಇಲ್ಲಿ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿಯ ನಾಗರಿಕರು ಇಲಾಖೆಯನ್ನು ಮತ್ತು ಸರ್ಕಾರವನ್ನು ಒತ್ತಾಯ ಮಾಡ್ತಾರೆ. ಇಲ್ಲಿ ಇಂತಹ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಕೊಡಬಾರದು, ಇಲ್ಲಿ ಶಾಂತಿ ಕದಡುವಂತಹ ಒಂದು ಅವಕಾಶಗಳನ್ನು ಇಲ್ಲಿ ಮಾಡಿಕೊಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಏನು ಆ ಒಂದು ಮನವಿಯನ್ನು ಮಾಡ್ತಾರೆ. ಅದರಲ್ಲಿ ಸಾಮಾಜಿಕ ಮತ್ತು ರಾಜಕೀಯದ ಮುಂಚೂಣಿಯಲ್ಲಿರ್ತಕ್ಕಂತಹ SDPIಯ ನಾಯಕರುಗಳು ಕೂಡ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ಈ ಒತ್ತಾಯವನ್ನು ಮಾಡಿದ್ದಾರೆ. ಯಾರೆಲ್ಲ ಈ ರೀತಿ ಶಾಂತಿಗೆ ಬೇಕಾಗಿ ಅಶಾಂತಿಯನ್ನ ತಡೆಗಟ್ಟಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಶಾಂತಿಗೆ ಬೇಕಾಗಿ ಯಾರೆಲ್ಲ ಒತ್ತಾಯ ಮಾಡಿದಾರೋ ಅಂತಹ ನಾಯಕರುಗಳನ್ನೇ ಬೊಟ್ಟು ಮಾಡಿಕೊಂಡು ಅಂತಹ ನಾಯಕರ ಮನೆಗಳಿಗೆ ಇವರು ದಾಳಿ ಮಾಡಿದ್ದಾರೆ ಅಂತ ಹೇಳಿದರೆ ಇವರಿಗೆ ಶಾಂತಿ ಬೇಡ, ಇಲ್ಲಿ ಅಶಾಂತಿಯೇ ಇವರಿಗೆ ಶಾಶ್ವತವಾಗಿ ಇರಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿ ಗೋಚರವಾಗ್ತಾ ಇದೆ. ಇಲ್ಲಿ ಒಂದು ಕಡೆ ಧರ್ಮಸ್ಥಳ ಅನ್ನುವಂತಹ ಒಂದು ಗ್ರಾಮದಲ್ಲಿ ಅಲ್ಲಿ ನಡೆಯುವಂತಹ ಕೆಲವೊಂದು ಬೆಳವಣಿಗೆಗಳು, ಅಲ್ಲಿ ನಡೆಯತಕ್ಕಂತಹ ಕೆಲವೊಂದು ಚರ್ಚೆಗಳು,
ಅದೆಷ್ಟೋ ಮಂದಿಯ ಕಲೆಬರಹಗಳು ಸಿಗ್ಬೋದು ಅನ್ನುವಂತಹ ಒಂದು ಆತಂಕದಲ್ಲಿ ಇರ್ತಕ್ಕಂತಹ ಸಂದರ್ಭದಲ್ಲಿ ಇಲ್ಲಿ ಲೋಕಸಭೆಯಲ್ಲಿ ಚರ್ಚೆ ನಡೀತಾ ಇದೆ. ಈ ಜಿಲ್ಲೆಯ ಒಬ್ಬ ನೂತನ ಯಂಗ್ ಅಂಡ್ ಎನರ್ಜಿಕ್ ಅಂತ ಹೇಳ್ತಾರೆ ಒಬ್ಬ ಸಂಸದ ಅಲ್ಲಿ ಇರ್ತಕ್ಕಂತಹ ವ್ಯವಸ್ಥೆಯ ಬಗ್ಗೆ ಅಥವಾ ಅಲ್ಲಿ ಬರ್ತಕ್ಕಂಥ ಊಹಾಪೋಹಗಳ ಬಗ್ಗೆ ಅಲ್ಲಿರ್ತಕ್ಕಂಥ ತನಿಖಾ ವ್ಯವಸ್ಥೆಯ ಬಗ್ಗೆ ಚರ್ಚೆ ಮಾಡ್ದೇನೆ ಈ ರಾಷ್ಟ್ರದಲ್ಲಿ ಮತ್ತು ಈ ರಾಜ್ಯದಲ್ಲಿ ಅದಕ್ಕೂ ಬಹಳ ಮುಖ್ಯವಾಗಿ ಈ ಜಿಲ್ಲೆಯಲ್ಲಿ ಧರ್ಮಸ್ಥಳದ ಗ್ರಾಮದಲ್ಲಿ ನಡೆದಂತಹ ವ್ಯವಸ್ಥೆಗಳ ಬಗ್ಗೆ ಒಂದು ವಿರೋಧಾಭಾಸ ಬರ್ತಕ್ಕಂತಹ ಸನ್ನಿವೇಶದಲ್ಲಿ ಅಲ್ಲಿ ಆ ಒಂದು ಅಪರಾಧವು ನಡೆದಿದ್ದು ಹೌದೇ ಆದರೆ ಆ ಅಪರಾಧದ ಹಿಂದೆ ಇರ್ತಕ್ಕಂತಹ ಎಷ್ಟೇ ಬಲಾಢ್ಯ ಶಕ್ತಿಗಳಿದ್ರೂ ಕೂಡ ಕಾನೂನಿನಡಿಯಲ್ಲಿ ಬರಬೇಕು ಅನ್ನುವಂತಹ ಒತ್ತಾಯಗಳು ಇಲ್ಲಿ ನಿರಂತರವಾಗಿ ಬರ್ತಿರ್ತಕ್ಕಂತಹ ಸನ್ನಿವೇಶದಲ್ಲಿ ಈ ಚರ್ಚೆಯನ್ನ ದಿಕ್ಕು ತಪ್ಪಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಅದೇ ಪ್ರಕರಣದ ಬಗ್ಗೆ ಬಹಳಷ್ಟು ಸ್ಟೇಟ್ಮೆಂಟ್ಗಳು ಬಹಳಷ್ಟು ಹೇಳಿಕೆಗಳು ಬಿಜೆಪಿ ಮತ್ತು ಸಂಘ ಪರಿವಾರದ ಬಾಯಿಗಳಿಂದ ಬಂತು. ಅದೇನು ಸಮುದಾಯದ ಮೇಲೆ ಎತ್ತಿಕತ್ತುವಂತಹ ಪ್ರಯತ್ನಕ್ಕೆ ಅವರು ಕೈ ಹಾಕಿದ್ರು. ಅದು ಯಾವುದೂ ನಡೆಯುವುದಿಲ್ಲ ಅಂತ ಹೇಳುವಾಗ ಒಂದಿಷ್ಟು ಮನೆಗಳ ಮೇಲೆ NIA ದಾಳಿ ಮಾಡಿಸಿಕೊಂಡು ಅವರನ್ನು ದುರುಪಯೋಗಪಡಿಸಿಕೊಂಡು ಇಲ್ಲಿ ಜನರ ಆ ಒಂದು ದಿಕ್ಕನ್ನು ತಪ್ಪಿಸುವಂತಹ ಒಂದು ವ್ಯವಸ್ಥಿತವಾದಂತಹ ಷಡ್ಯಂತ್ರದ ಭಾಗವಾಗಿರ್ತದೆ NIA ದಾಳಿ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೆ. ಇವರೊಂದು ವೇಳೆ ಯಾವುದೇ ಪ್ರಕರಣದಲ್ಲಿ ಯಾವುದೇ ಸಂದರ್ಭದಲ್ಲಿ ಯಾವುದೇ SDPI ನಾಯಕರನ್ನಂತಹ ಕಾರ್ಯಕರ್ತರನ್ನ ಇವರು ವಿಚಾರಣೆ ನಡೆಸ್ತಾರೆ ಅಂತ ಹೇಳಿದರೆ ಅದಕ್ಕೆ SDPI ಯಾವತ್ತೂ ಅದನ್ನ ವಿರೋಧಿಸುವುದಿಲ್ಲ. ಮೊನ್ನೆ ಕೂಡ ಬಂದಿದ್ರು, ನಾವು ಸಂಪೂರ್ಣವಾಗಿ ಅವರಿಗೆ ಸಹಕಾರ ಕೊಟ್ಟಿದ್ದೇವೆ. ನಾವು ಅಧಿಕಾರಿಗಳ ಬಗ್ಗೆ ಮಾತನಾಡ್ತಾ ಇಲ್ಲ, ಆ ವ್ಯವಸ್ಥೆಯ ಬಗ್ಗೆ ಮತ್ತು ಆ ವ್ಯವಸ್ಥೆಯನ್ನ ನಿಯಂತ್ರಿಸುವ ಮತ್ತು ಅವರಿಗೆ ಒಂದೊಂದು ಸಲಹೆಗಳನ್ನು ಕೊಡುವಂತಹ ಮತ್ತು ಅವರಿಗೆ ನೋಟ್ಸ್ ಮಾಡಿಕೊಡುವಂತಹ ಆ ಕೇಂದ್ರ ಸರ್ಕಾರದ ಒಂದು ವ್ಯವಸ್ಥೆ ಇದೆಯಲ್ಲ, ಅದನ್ನು ನಾವು ಖಂಡಿಸ್ತೇವೆ, ಅದನ್ನು ನಾವು ವಿರೋಧಿಸ್ತೇವೆ. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ನಮ್ಮ ಕಾರ್ಯಕರ್ತರನ್ನ ಸುಮ್ಮನೆ ಕೇಂದ್ರ ಸರ್ಕಾರ, ಭಾಜಪ ಅಥವಾ ಸಂಘ ಪರಿವಾರ ನಮ್ಮ ಕಾರ್ಯಕರ್ತರನ್ನ ವಿಚಲಿತಗೊಳಿಸಬೇಕು, ನಮ್ಮ ಕಾರ್ಯಕರ್ತರನ್ನ ಇವರು ಸುಮ್ಮನೆ ಬೇಡದ ಆರೋಪಗಳನ್ನು ಹಾಕಿಕೊಂಡು ಇವರನ್ನ ಹಿಂಸಿಸಬೇಕು ಅಂತೇಳಿ ಏನಾದರೂ ಇವರು ಹೊರಟ್ರೆ ಕಾನೂನು ಮತ್ತು ಬೀದಿ ಹೋರಾಟಗಳನ್ನು SDPI ಮಾಡಲಿಕ್ಕಿದೆ. ಸಂಘ ಪರಿವಾರಕ್ಕೆ ನಾವು ಮತ್ತು ಬಿಜೆಪಿ ಸರ್ಕಾರಕ್ಕೆ ನಾವು ನೇರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವು ಈ ರಾಷ್ಟ್ರದಲ್ಲಿ ಇರ್ತಕ್ಕಂತಹ ಆ ತನಿಖಾ ಸಂಸ್ಥೆಗಳನ್ನ ನೀವು ಏನಾದರೂ ದುರುಪಯೋಗ ಪಡಿಸುವುದಾದರೆ ಇದನ್ನ ನಾವು ಕಾನೂನಿನ ಮುಖಾಂತರ ಹೋರಾಟ ಮಾಡ್ತೇವೆ, ನಿಮಗೆ ತಕ್ಕದಾದಂಥ ಉತ್ತರ ಕಾನೂನು ರೂಪದಲ್ಲಿ ಕೊಡ್ಲಿಕ್ಕಿದ್ದೇವೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಒಂದು 3 ವರ್ಷದ ಹಿಂದೆ ಪ್ರವೀಣ್ ನೆಟ್ಟಾರೆ ಅನ್ನುವಂತಹ ಒಬ್ಬ ಬಿಜೆಪಿ ಕಾರ್ಯಕರ್ತನ ಹತ್ಯೆಯಾದಂತಹ ಸಂದರ್ಭದಲ್ಲಿ ಅಲ್ಲಿ ವಾಸ್ತವ್ಯವಿರುವಂಥವರು, ಅಲ್ಲಿಯೇ ಆ ಊರಿನಲ್ಲಿ ವಾಸ್ತವ್ಯವಿರುವಂತಹವರು ಅವರ ನೆಟ್ವರ್ಕ್ ಅಲ್ಲಿ ಇತ್ತು ಅಂತ ಎನ್ನುವಂಥ ಏಕೈಕ ಕಾರಣಕ್ಕೆ ನಮ್ಮ 2 ನಾಯಕರನ್ನ, ಸಾಫಿ ಬೆಲ್ಲಾರೆ ಮತ್ತು ಇಕ್ಬಾಲ್ ಬೆಲ್ಲಾರೆ ಎನ್ನುವಂತಹ 2 ನಾಯಕರನ್ನ, ಒಂದು ಜಿಲ್ಲಾ ಕಾರ್ಯದರ್ಶಿ ಮತ್ತು ರಾಜ್ಯ ಕಾರ್ಯದರ್ಶಿಯನ್ನ ಅಕ್ರಮವಾಗಿ 3 ವರ್ಷಗಳ ಕಾಲ ಇವರು ಕೇಸ್ ಹಾಕಿ ಒಳಗಾಕಿದ್ದಾರೆ. ಅರ್ಥ ಮಾಡ್ಕೋಬೇಕು. ನನ್ನ ಮನೆ ಪಾಂಡೇಶ್ವರದಲ್ಲಿರುವಾಗ ನನ್ನ ನೆಟ್ವರ್ಕ್ ಪಾಂಡೇಶ್ವರದಲ್ಲಿ ತೋರಿಸದೆ ಮತ್ತೆ ಇಲ್ಲಿ ಕೋಡಿಯಾಲ್ ಬೈಲಲ್ಲಿ ತೋರಿಸ್ಬೇಕಾ? ಅರ್ಥ ಮಾಡ್ಕೋಬೇಕು. ಯಾವುದೇ ಒಂದು ಸಾಕ್ಷ್ಯಾಧಾರಗಳಿಲ್ಲದೆ ಬರೀ ಆ ವ್ಯಕ್ತಿ ಅಥವಾ ನಾಯಕ ಆ ಒಂದು ಮೊಬೈಲ್ ಟವರ್ ಅಲ್ಲಿ ಇದ್ದ ಅನ್ನುವ ಕಾರಣವನ್ನು ಇಟ್ಟುಕೊಂಡು ಇವರು ಪ್ರಕರಣವನ್ನು ದಾಖಲಿಸಿ ಅಕ್ರಮವಾಗಿ ಬಂಧನದಲ್ಲಿ ಇಡ್ತಾರಂತ ಹೇಳಿದರೆ ಇದನ್ನೇ ಇವರು ಮುಂದುವರಿಸಿಕೊಳ್ಬೇಕು ಅನ್ನುವಂತಹ ಒಂದು ಆ ಚಿಂತನೆಯಲ್ಲಿ ಇವರು ಇರುವುದಾದ್ರೆ ಖಂಡಿತವಾಗಿ ಕಾನೂನಿನ ಮುಖಾಂತರ ನಾವು ನಿಮಗೆ ತಕ್ಕದಾದಂಥ ಉತ್ತರ ಕೊಡ್ಲಿಕ್ಕಿದ್ದೇವೆ. ಇಲ್ಲಿ ಯಾವುದೇ ರೀತಿಯ ಇಷ್ಟರವರೆಗೆ 16-17 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ, ಈವರೆಗೆ SDPI ಯಾವುದೇ ಒಬ್ಬ ಕಾರ್ಯಕರ್ತ ಮೇಲೆ ಯಾವುದೇ ಒಂದು ಆರೋಪಗಳು ಸಾಬೀತಾಗಲಿಲ್ಲ. ಬಹಳಷ್ಟು ಆರೋಪಗಳು ಇವರು ಮಾಡಿದ್ರು, ಬಹಳಷ್ಟು ಆರೋಪಗಳು ಮಾಡಿದ್ರು, ಅಕ್ರಮ ಬಂಧನ ಮಾಡಿಸಿದ್ರು.
ಇವತ್ತಿನವರೆಗೆ ಒಂದೇ ಒಂದು ಪ್ರಕರಣದಲ್ಲಿ SDPIಯ ಕಾರ್ಯಕರ್ತರನ್ನ ಇವರಿಗೆ ಅದರಿಂದ ಸಾಬೀತು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಕಾರಣ ಯಾಕಂತ ಹೇಳಿದ್ರೆ ಇವರೆಲ್ಲವೂ ಮಾಡಿದ್ದು ಬೋಗಸ್, ಇವರೆಲ್ಲವೂ ಮಾಡಿದ್ದು ದ್ವೇಷ ರಾಜಕೀಯ. ಈ ದ್ವೇಷ ರಾಜಕೀಯವನ್ನು ಇವರು ನಿಲ್ಲಿಸಬೇಕು. ಈಗ ಜನರು ಪ್ರಬುದ್ಧರಾಗಿದ್ದಾರೆ, ಈ ಜಿಲ್ಲೆಯಲ್ಲಿ 6 ಭಾಜಪದ ಶಾಸಕರಿದ್ದಾರೆ, ಒಬ್ಬರು ಭಾಜಪದ ಸಂಸದರಿದ್ದಾರೆ. ಇವರ ಅಭಿವೃದ್ಧಿ ಏನು, ಇವರ ಚರ್ಚೆ ಏನು, ಇವರ ಚರ್ಚೆಯಿಂದ ಜಿಲ್ಲೆಗೆ ಆಗುವಂತಹ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕವಾದಂತಹ ಪ್ರಗತಿ ಏನು ಅಂತ ಹೇಳಿದ್ರೆ ದೊಡ್ಡ ಸೊನ್ನೆ. ಇದನ್ನ ದಿಕ್ಕು ತಪ್ಪಿಸ್ಲಿಕ್ಕಾಗಿ, ಇದನ್ನ ಮರೆಮಾಚಲಿಕ್ಕೆ ಬೇಕಾಗಿ ಇವರು ಆವಾಗ ಭಾವನಾತ್ಮಕ ವಿಚಾರಗಳನ್ನ ತಗೊಂಡು ಬರ್ತಾರೆ. ಇವರು ಆವಾಗ ಜಾತಿಗಳ ವಿಚಾರಗಳನ್ನ, ಧರ್ಮಗಳ ವಿಚಾರವನ್ನು ತೆಗೆದು ಬರ್ತಾರೆ. ಇದು ನಿಮ್ದು ಮುಗೀತಾ ಬರುವಂತಹ ಅಧ್ಯಾಯ. ಯಾಕಂತ ಹೇಳಿದ್ರೆ ಜನರು ಪ್ರಬುದ್ಧರಾಗಿದ್ದಾರೆ, ಜನರೆಲ್ಲವನ್ನು ಆಲಿಸ್ತಾರೆ, ಜನರೆಲ್ಲವನ್ನು ವೀಕ್ಷಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಆ ಫಲಿತಾಂಶವು ಕೂಡ ನಿಮಗೆ ಅದರ ಫಲಿತಾಂಶವು ಕೂಡ ನಿಮಗೆ ಬರಲಿಕ್ಕಿದೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೊಡುತ್ತಾ, ನೀವು ಒಂದು ವೇಳೆ ನಾವು ಧರ್ಮಸ್ಥಳದ ವಿಚಾರವಾಗಿ, ಧರ್ಮಸ್ಥಳದಲ್ಲಿ ಅನ್ಯಾಯವಾಗಿ ಹತ್ಯೆಯಾಗಲ್ಪಟ್ಟಂತಹ ಆ ಸಹೋದರ ಸಹೋದರಿಯರ ಬಗ್ಗೆ ನಾವು ಅವರ ಪರವಾಗಿ ಧ್ವನಿ ಮಾಡಿದಕ್ಕಾಗಿ ನೀವು ನಮ್ಮನ್ನು ಸದೆಬಡಿತೀರಿ, ಅಥವಾ ನ್ಯಾಯದ ಪರವಾಗಿ, ಅಥವಾ ನೀವು ಮಾಡುವಂಥ ಅನ್ಯಾಯದ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ನೀವು ನಮ್ಮನ್ನ ದ್ವೇಷ ರಾಜಕೀಯಕ್ಕಾಗಿ ಬಳಸ್ತೀವಿ ಅಂತ ಹೇಳಿದ್ರೆ, ಮೊದಲೊಮ್ಮೆ ಹೇಳ್ತಾ ಇದ್ದೀವಿ, ನಿಮಗೆ ನಾವು ಕಾನೂನು ಮುಖಾಂತರ ಖಂಡಿತವಾಗಿ ಉತ್ತರ ಕೊಡ್ಲಿಕ್ಕಿದ್ದೇವೆ. ಈ ಹೋರಾಟ ನಿರಂತರವಾಗಿರ್ತದೆ. ನೀವು ನಮ್ಮನ್ನು ಎಷ್ಟೇ ಸಡೆ ಬಡಿದರೂ ಕೂಡ ನಮ್ಮ ಹೋರಾಟದಿಂದ ನಾವು ವಿಚಲಿತಗೊಳ್ಳುವುದಿಲ್ಲ, ಒಂದು ಹೆಜ್ಜೆಯೂ ಕೂಡ ಹಿಂದೆ ಸರಿಯುವುದಿಲ್ಲ ಅನ್ನುವಂಥ ಒಂದು ನೇರ ಸಂದೇಶವನ್ನ ಕೇಂದ್ರ ಸರ್ಕಾರಕ್ಕೆ ನಾವು ಕೊಡ್ಲಿಕ್ಕಿದ್ದೇವೆ. ಬಹಳ ಆಶ್ಚರ್ಯವಾಗ್ತದೆ. ನಾನು ಪ್ರಾರಂಭದಲ್ಲೇ ಉಲ್ಲೇಖ ಮಾಡಿದ ಹಾಗೆ 1 ತಿಂಗಳ ಅವಧಿಯಲ್ಲಿ, 30 ದಿನಗಳ ಅವಧಿಯಲ್ಲಿ ಇಲ್ಲಿ 3 ಹತ್ಯೆಗಳು ನಡೀತದೆ. ಒಂದು ಗುಂಪು ಹತ್ಯೆ ಕರ್ನಾಟಕದ ಇತಿಹಾಸದಲ್ಲಿ, ಅದು ದಕ್ಷಿಣ ಕನ್ನಡದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಗುಂಪು ಹತ್ಯೆ ನಡೀತದೆ. ಅಮಾನುಷ್ಯವಾಗಿ ಒಂದು ಲೋಟ ನೀರು ಕೇಳದ ಅನ್ನುವಂಥ ಏಕೈಕ ಕಾರಣಕ್ಕಾಗಿ ಅಶ್ರಫ್ ವಯನಾಡ್ ಅನ್ನುವಂತಹ ಒಬ್ಬ ಮುಗ್ಧ ಮತ್ತು ಮಾನಸಿಕ ಸ್ವಾಸ್ಥ್ಯವನ್ನು ಕಳೆದುಕೊಂಡಂತಹ ಒಬ್ಬ ವ್ಯಕ್ತಿಯನ್ನ ನಿರ್ದಾಕ್ಷಿಣ್ಯವಾಗಿ, ನಿರ್ವಸ್ತ್ರವಾಗಿ, ಯಾವುದೇ ವಸ್ತ್ರಗಳನ್ನ ಮೈ ಮೇಲೆ ಇಡದೆ ಅವರು ದಹಿಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ, ಆ ತನಿಖೆಯಲ್ಲಿ ಇವತ್ತಿಗೂ 21 ಮಂದಿ ಮಾತ್ರ ಅವರು ಬಂಧನದಲ್ಲಿಟ್ಟುಕೊಂಡು, ಉಳಿದಂತಹ ಆರೋಪಿಗಳನ್ನ ಬಂಧನೆ ಮಾಡದೆ ಅಲ್ಲಿ ಅದನ್ನ ಏನ್ ಮಾಡ್ತಾ ಇದ್ದಾರೆ, ಕ್ಲೋಸ್ ಮಾಡ್ತಾ ಇದ್ದಾರೆ. ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಿ ಆಯ್ತು. ಅದನ್ನು ನಾವು ಪ್ರಾರಂಭದಿಂದ ಹೇಳ್ತಾ ಇದ್ದೀವಿ, SIT ಕೊಡಿ, ಅದಕ್ಕಂತ ಹೇಳಿ ಒಂದು ವಿಶೇಷ ತಂಡವನ್ನು ರಚಿಸಿ ಅಲ್ಲಿ ತನಿಖೆ ಮಾಡಲಿ. ಯಾಕಂತ ಹೇಳಿದ್ರೆ ಆ ಪ್ರದೇಶದ ಜುಡಿಷಿಯಲ್ಗೆ ಬರುವಂತಹ ಠಾಣೆಯಲ್ಲಿ ಅದು ಒಂದು ವೇಳೆ ಪ್ರಕರಣವನ್ನ ದಾಖಲು ಮಾಡಿ ಅದನ್ನ ತನಿಖೆ ಮಾಡುವುದಾದರೆ ಅದನ್ನ ಮುಚ್ಚಿ ಹಾಕಿದ್ದು ಕೂಡ ಅದೇ ಠಾಣೆಯ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು. ನಾವು ಮೇಲಾಧಿಕಾರಿಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಅವರ ಬಗ್ಗೆ ಗೌರವ ಇದೆ, ಒಂದು ವಿಶ್ವಾಸವೂ ಕೂಡ ಇದೆ. ಆದರೆ ಕೆಳಗಿರ್ತಕ್ಕಂತಹ, ಕೆಲ ಸ್ಥಳದಲ್ಲಿರ್ತಕ್ಕಂತಹ ಕೆಲವೊಂದು ವ್ಯವಸ್ಥೆಗಳು ನಮ್ಗೆ ಯಾವುದು ಮರೆಯಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ನೋಡಿ, 3 ಹತ್ಯೆಗಳು ನಡೆದಂತಹ ಸಂದರ್ಭದಲ್ಲಿ ರಹಮಾನ್ ಅನ್ನುವಂತಹ ಒಬ್ಬ ಯುವಕ ತನ್ನದೇ ಆದಂತಹ ಪರಿಚಯಿತರು ಮತ್ತು ಸ್ನೇಹಿತರು ಮರಳಬೇಕು ಅನ್ನುವಂತಹ ಕಾರಣವನ್ನಿಟ್ಟುಕೊಂಡು ಮೋಸದಿಂದ ಕರೆಸಿ ಒಂದು ಸಂಘಟಿತವಾಗಿ ಮತ್ತು ಪೂರ್ವ ನಿಯೋಜಿತವಾಗಿಕೊಂಡು ಅವರನ್ನ ಕಡಿದು ಹತ್ಯೆ ಮಾಡ್ತಾರೆ. ಹತ್ಯೆ ಮಾಡಿ ಇನ್ನೇನೋ 60 ದಿನಗಳು ದಾಟಿದ್ದು, 70 ದಿನಗಳು ಹತ್ರ ಆಯ್ತು. ಇಷ್ಟರವರೆಗೆ ಪ್ರಮುಖ ಆರೋಪಿಗಳನ್ನ ನಮಗೆ ಬಂಧಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಆರೋಪಿಗಳು ತನ್ನ ಹೇಳಿಕೆಯಲ್ಲೇ ಹೇಳಿದ್ದಾರೆ, ಎಲ್ಲಿಂದ ನಾವು ಪ್ರಚೋದಿಸಲ್ಪಟ್ಟಿದ್ದೇವೆ. ಬಚ್ಪೆ ಚಲೋ ಅನ್ನುವಂತಹ ಕಾರ್ಯಕ್ರಮದಲ್ಲಿ ಅಲ್ಲಿರತಕ್ಕಂತಹ ಭಾಷಣಕಾರರ ಭಾಷಣದಿಂದ ನಾವು ಪ್ರಚೋದನೆಯಾಗಿದ್ದೇವೆ. ಭರತ್ ಕುಂಡೇಲ್ ಅನ್ನುವಂತಹ ವ್ಯಕ್ತಿಯ ಪ್ರಚೋದನೆಯಿಂದ ನಾವು ಈ ಕೃತ್ಯವನ್ನು ಮಾಡಿದ್ದೇವೆ ಅಂತೇಳಿ ಇವರ ಬಂಧನಗಳಾಗ್ತಾ ಇಲ್ಲ.
ಈ ಪ್ರಕರಣದಲ್ಲಿ EAP ದಾಖಲಿಸಲಿಕ್ಕೆ ಇವತ್ತಿಗೂ ಕೂಡ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ. 3 ಹತ್ಯೆಗಳಲ್ಲಿ ಒಂದು ಹತ್ಯೆಗೆ ರೌಡಿ ಶೀಟರ್ ಅನ್ನುವಂತ ಒಬ್ಬ ಸುಹಾಸ್ ಶೆಟ್ಟಿಯ ಹತ್ಯೆಯ ತನಿಖೆಯನ್ನ ಇಷ್ಟು ಗಂಭೀರ ಮತ್ತು ಇಷ್ಟು ಆಳಕ್ಕೆ ಇವರು ಹೋಗಿ ತನಿಖೆ ನಡೆಸ್ತಾರೆ ಅಂತ ಹೇಳಿದ್ರೆ, ವಯನಾಡ್ ಅಶ್ರಾಫ್ ಮತ್ತು ರಹಮಾನ್ ಕೊಳತಮಜಲ್ ಅನ್ನುವಂತಹದ್ದು ಅವರ ಆ ಒಂದು ಶವ ಅಥವಾ ಅವರ ಒಂದು ಹತ್ಯೆ ಏನಿದೆ ಅದಕ್ಕೆ ಬೆಲೆ ಇಲ್ವೇ? ಅದಕ್ಕೆ ನ್ಯಾಯ ಸಿಗುವುದು ಬೇಡವಾ? ಅವರು ಕೂಡ ಮುಗ್ಧರ್ತಾನೆ. ಒಬ್ಬ ರೌಡಿ ಶೀಟರಿಗೆ ಇದ್ದಷ್ಟು ಒಂದು ಆ ಗಂಭೀರತೆ ಸಾಮಾನ್ಯ ಪ್ರಜೆಗೆ ಸಿಗುವುದಿಲ್ಲ ಅಂತ ಹೇಳಿದ್ರೆ ನ್ಯಾಯದ ನಿರೀಕ್ಷೆ ಹೇಗೆ ಅಂತ. ಈ ರಾಜ್ಯದ ಗೌರವಾನ್ವಿತ ಮತ್ತು ಸಾಮಾಜಿಕ ನಾಯಕತ್ವವನ್ನು ಹೊಂದಿರತಕ್ಕಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಲ್ಲಿ ನಾವು ಕೇಳ್ತಾ ಇರ್ತಕ್ಕಂತಹದ್ದು, ಅಶ್ರಫ್ ವಯನಾಡು ಮತ್ತು ರಹಮಾನ್ ಕೊಳತಮಜಲ್ ಅವರಿಗೆ ನಿಮ್ಮಿಂದ ನಾವು ನ್ಯಾಯ ನಿರೀಕ್ಷಿಸಲು ಸಾಧ್ಯವಾ? ನೀವು ಯಾಕಾಗಿ ಅವರ ಆ ಪ್ರಕರಣವನ್ನು ತನಿಖೆ ಮಾಡಲಿಕ್ಕೆ ಒಂದು SIT ರಚನೆ ಮಾಡ್ತಾ ಇಲ್ಲ? ಅವರ ಪ್ರಕರಣದಲ್ಲಿ ನೀವು EAP ಅನ್ನುವಂತಹ ಕರಾಳ ಕಾನೂನನ್ನು ಯಾಕೆ ನಿಮಗೆ ದಾಖಲಿಸಲಿಕ್ಕೆ ಆಗ್ತಾ ಇಲ್ಲ? ನೀವು ಯಾರ ಒತ್ತಡಕ್ಕಾಗಿ ಈ ರೀತಿಯ ಇಬ್ಬಗೆ ನೀತಿಯನ್ನು ಅನುಸರಿಸ್ತಾ ಇದ್ದೀರಿ? ಇಲ್ಲಿ ರಹಮಾನ್ ಆಗ್ಲಿ ಅಶ್ರಫ್ ಆಗ್ಲಿ ಯಾವುದೇ ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಪಾಲ್ಗೊಂಡವರಲ್ಲ, ಯಾವುದೇ ಒಂದು ಪ್ರಚೋದನಕಾರಿಯಾದಂಥ ಹೇಳಿಕೆಯನ್ನು ಕೊಟ್ಟವರಲ್ಲ, ಯಾವುದೇ ಒಂದು ಸಂಘಟನೆಯಲ್ಲಿ ಗುರುತಿಸಿಕೊಂಡವರಲ್ಲ. ಆದರೂ ಕೂಡ ಮುಸಲ್ಮಾನರು ಅನ್ನುವಂತಹ ಏಕೈಕ ಕಾರಣಕ್ಕಾಗಿ ಕೋಮು ದ್ವೇಷಕ್ಕಾಗಿ ಅವರನ್ನು ಕೊಲೆ ಮಾಡ್ತಾರೆ. ಅವರ ವಿರುದ್ಧ ಒಂದು ಕಠಿಣ ಕಾನೂನನ್ನ ಇವರಿಗೆ ಕಾನೂನಿನ ಕಾಲಮನ್ನು ಹಾಕ್ಲಿಕ್ಕೆ ಇವರಿಗೆ ಆಗುವುದಿಲ್ಲ ಅಂತ ಹೇಳಿದ್ರೆ, ಇವತ್ತು ಇದರ ವಿರುದ್ಧವಾಗಿ ನಾವು ಮಾತನಾಡಿದ್ರೆ ಇವರುಗಳಿಗೆ ನ್ಯಾಯ ಸಿಗ್ಬೇಕಂತ ಹೇಳಿ ನಾವು ಹೋರಾಟ ಮಾಡಬೇಕಾದ್ರೆ ನಮ್ಮ ಮೇಲೆನೆ ಇವರು NIA ಕಳಿಸಿ ಅದನ್ನ ದುರುಪಯೋಗಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಸುಮ್ಮನಿರುವವರಲ್ಲ. ನಾವು ಇಲ್ಲಿ ನ್ಯಾಯಕ್ಕಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಅಡಿಯಲ್ಲಿ ನಿರಂತರವಾದಂತಹ ಹೋರಾಟ ಮಾಡಲಿಕ್ಕೆ ನಾವು ರೆಡಿಯಾಗಿದ್ದೇವೆ ಅನ್ನುವಂತಹ ಒಂದು ಸಂದೇಶವನ್ನ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದ್ದೇನೆ. ಬಂಧನ ಮಾಡಲಿಲ್ಲ, ಅವರು ರೈಡ್ ಮಾಡಿದ ಮಾತ್ರ, ಸರ್ಚ್ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ MK ಫೈಜಿ ಅವರಿದ್ದಾರೆ. ಅವರು ಕಳೆದ 5 ತಿಂಗಳಿಂದ ಬಂಧನದಲ್ಲಿದ್ದಾರೆ. ಆಮೇಲೆ ಸಾಫಿ ಬೆಲ್ಲಾರೆ ಮತ್ತು ಇಕ್ಬಾಲ್ ಬೆಲ್ಲಾರೆ ಅವರು ಕಳೆದ 3 ವರ್ಷದಿಂದ ಅಕ್ರಮ ಬಂಧನದಲ್ಲಿದ್ದಾರೆ. ಕಾನೂನು ಹೋರಾಟ ನಿರಂತರವಾಗಿ ನಡೀತಾ ಇದೆ. ಕಾನೂನು ಹೋರಾಟ ಸಂಬಂಧಪಟ್ಟ ನ್ಯಾಯಾಲಯಗಳಲ್ಲಿ ನಿರಂತರವಾಗಿ ನಡೀತಾ ಇದೆ. ಆ ಪ್ರಕ್ರಿಯೆ ಪ್ರೋಸೆಸ್ಸಲ್ಲಿದೆ. ಕೋರ್ಟ್ ಮ್ಯಾಟ್ರ್ ಅಲ್ಲ, ನ್ಯಾಯಾಲಯದ ಕೆಲವೊಂದು ತೀರ್ಪುಗಳಿಗೆ ನಾವು ತಲೆಬಾಗಲೇಬೇಕಾಗ್ತದೆ. ಈವರೆಗೆ ನಾವು ಇಂತಹ ವಿಚಾರಗಳಲ್ಲಿ ಯಾವುದೇ ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದಿಲ್ಲ. ಸುಮ್ಮನೆ ಯಾರಾದರೂ ನಮ್ಮ ಕಾರ್ಯಕರ್ತರನ್ನ ಅಥವಾ ನಾಯಕರನ್ನ ಬಂಧಿಸಿದರೆ ಮಾತ್ರ ನಾವು ಅದರ ವಿರುದ್ಧ ಮಾತಾಡ್ತೇವೆ ವಿನಃ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಮೂಗು ತೂರಿಸಿಕೊಂಡು ಅವರ ತನಿಖೆಗೆ ಅಡ್ಡಿಪಡಿಸಿದಂಥ ಒಂದೇ ಒಂದು ಉದಾಹರಣೆಗಳು ನಮ್ಮಲ್ಲಿಲ್ಲ. ಮತ್ತೊಂದು ವಿಚಾರ, ಈಗ ಅಶ್ರಫ್ ವಯನಾಡ್ ಕೇಸಲ್ಲಿ ಪ್ರಾರಂಭಿಕ ಹಂತದಿಂದಲೇ ಬರುತ್ತಿರುವಂಥ ಹೆಸರಾಗಿರ್ತದೆ ಪಿಸ್ತೂಲ್ ರವಿ ಅಥವಾ ರವೀಂದ್ರ ಎಂಬಂಥ ಒಬ್ಬರ ಹೆಸರು. ಇವತ್ತಿಗೂ ಒಬ್ಬ ಜನಪ್ರತಿನಿಧಿಯ ಗಂಡನಾಗಿ ಅಲ್ಲಿ ಜನಪ್ರತಿನಿಧಿಯಾಗಿ ಊರಲ್ಲಿರಬೇಕಾದಂಥ ರವೀಂದ್ರ ಇವತ್ತಿಗೂ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದಾನೆ. ಅದೇ ರೀತಿ ರಹಮಾನ್ ಹತ್ಯೆಯಲ್ಲಿ ಭರತ್ ಕುಮ್ಡೆಯಲ್ಲಿದ್ದು ನೇರ ಪಾತ್ರ ಇದೆ, ಕುಮ್ಮಕ್ಕಿದೆ, ಪಿತೂರ್ ಇದೆ, ಎಲ್ಲ ಇದರ ಮಾಸ್ಟರ್ ಮೈಂಡ್ ಅವರಂತೇಳಿ ಏನಾಗಿದೆ ಮಾಧ್ಯಮದಲ್ಲಿ ಚರ್ಚೆ ಆಗ್ತಿದೆ. ಇವರು ಸ್ವಿಚ್ ಆಫ್ ಮಾಡಿದ್ದಾರೆ. ಇಂಥ ಆರೋಪಿಗಳನ್ನು ಇನ್ನೂ ಬಂಧನವಾಗಲಿಲ್ಲ. ಇಂಥ ಆರೋಪಿಗಳ ಬಗ್ಗೆ ಅರೆಸ್ಟ್ ಮಾಡಬೇಕಲ್ಲ.
ಮತ್ತೊಂದು ಏನಂತಂದ್ರೆ ನಮ್ದು ಈಗ ನಮ್ಮ ಕಾರ್ಯಕರ್ತರಿದ್ದಾರೆ, ಇವರು ಜನರ ಮಧ್ಯೆ ಓಟ ನಡೆಸಿಕೊಂಡು ಸಮಸ್ಯೆಗೆ ಸ್ಪಂದಿಸಿಕೊಂಡು ಅಲ್ಲಿರುವಂತಹ ಲೋಕಲ್ ಠಾಣೆಯೊಂದಿಗೆ ಉತ್ತಮ ಸಂಪರ್ಕ ಇರುವಂತಹ ನಮ್ಮ ನಾಯಕರು ಇವತ್ತಿಗೂ ಓಪನ್ ಆಗಿದ್ದಾರೆ, ಎಲ್ಲೂ ಅಡಗಿ ಕೂತಿಲ್ಲ. ಕೆಲವರು ಅಡಗಿ ಕೂತಿದ್ದಾರೆ, ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದಾರೆ, ಅವರ ಬಂಧನ ಆಗ್ತಾ ಇಲ್ಲ, ಅವರ ಮೇಲೆ ಎಂಕ್ವೈರಿ ಆಗ್ತಾ ಇಲ್ಲ, ಅವರ ಮನೆಗಳಿಗೆ ದಾಳಿ ನಡೆಸ್ತಾ ಇಲ್ಲ. ನೋಡಿ, ಈ ರಾಷ್ಟ್ರದ ಕಾನೂನಿನ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಅದು ಒಂದು ಬೇರೆಯೇ ಒಂದು ಅಧ್ಯಾಯ. ಈಗ ನಾವು ಬಹಳಷ್ಟು ಪ್ರಕರಣಗಳನ್ನು ನೋಡಿದ್ದೇನೆ. ಮೊನ್ನೆ ನಡೆದಂತಹ ಒಂದು ಬಿಡುಗಡೆ ಮಾಡಿದಂಥ 12 ವರ್ಷಗಳ ಕಾಲ ಜೈಲು ವಾಸವನ್ನು ಅನುಭವಿಸಿಕೊಂಡು 12 ವರ್ಷಗಳ ನಂತರ ಅವ್ರನ್ನ ಕೋರ್ಟ್ ಬಿಡುಗಡೆ ಮಾಡ್ತದೆ, ಇವರು ನಿರಪರಾಧಿಗಳು ಅಂತೇಳಿ. 4 ವರ್ಷ 5 ವರ್ಷ 7 ವರ್ಷಗಳ ಕಾಲ ಸುಮ್ಮನೆ ಜೈಲಲ್ಲಿ ಕೂತ್ಕೊಂಡು ಅಕ್ರಮವಾಗಿ ಬಂಧನದಲ್ಲಿಟ್ಟುಕೊಂಡು ಮತ್ತೆ ಕೋರ್ಟ್ ಬಿಡುಗಡೆ ಮಾಡ್ತದೆ, ಇವರೇ ನಿರಪರಾಧಿಗಳು ಅಂತೇಳಿ. ಅವರ ಜೀವನ, ಅವರ ಯೌವನ, ಅವರ ಎಲ್ಲವೂ ಕೂಡ ವ್ಯರ್ಥವಾಯಿತು. ಇದನ್ನು ರಿಕವರಿ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಆಗ್ತಾ ಇಲ್ಲ. ಇದು ಬಹಳ ನೋವಿದೆ, ವ್ಯವಸ್ಥೆಯ ಬಗ್ಗೆ ನೋವಿದೆ. ಆದರೆ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇಟ್ಟಿರ್ತಕ್ಕಂತಹ ನಮ್ಮಂತಹವರು ಅದನ್ನು, ಕಾನೂನನ್ನು ಗೌರವಿಸುವಂಥದ್ದು ಮತ್ತು ಪಾಲಿಸುವಂಥದ್ದು ನಮ್ಮ ಹಕ್ಕಾಗಿದೆ. ಆ ದಾರಿಯಲ್ಲಿ ನಾವು ಹೋರಾಟ ಮಾಡಬೇಕಾಗ್ತದೆ.